ನಮಸ್ಕಾರ ವೀಕ್ಷಕರೇ, ಇಬ್ಬನಿ ಚಾನಲ್ಗೆ ಸ್ವಾಗತ. ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ. ಹಾಗೆಯೇ ನಮ್ಮ ಕಥೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ. ಕಥೆಯ ಹೆಸರು ಪ್ರೀತಿಯಲ್ಲಿ ಮೋಸ ಹೋದರೆ, ಪಾರ್ಟ್ 2. ಅನುಷಾ ಪ್ರಶಾಂತ್ನನ್ನು ನೋಡುತ್ತಾ, ಒಂದು ನೀನು ನನ್ನನ್ನು ಮದುವೆಯಾಗುವುದು, ಇಲ್ಲದಿದ್ದರೆ ನನ್ನನ್ನು ಮರೆತು ಬಿಡುವುದು, ಇವೆರಡರಲ್ಲಿ ಒಂದಕ್ಕೆ ಉತ್ತರ ನೀಡು ಎಂದು ಅವನ ಮುಖವೇ ನೋಡಿದಳು. 10 ನಿಮಿಷಗಳ ಯೋಚನೆಯ ನಂತರ ಪ್ರಶಾಂತ್, ನನ್ನನ್ನು ಕ್ಷಮಿಸಿ ಬಿಡು ಅನು. ಈ ಮಾತುಗಳನ್ನು ಕೇಳುತ್ತಾ ಇದ್ದ ಹಾಗೆ ಅವಳ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದವು. ಸರಿ, ನಾನು ಹೋಗುತ್ತೇನೆ ಪ್ರಶಾಂತ್, ನಿನ್ನ ಹತ್ತಿರದಿಂದಲ್ಲ, ನಿನ್ನ ಬದುಕಿನಿಂದಾನೇ ಹೋಗುತ್ತಿದ್ದೇನೆ ಎಂದು ಹೇಳಿ ತಿರುಗಿಯೂ ನೋಡದೆ ಹೊರಟಳು. ಅವಳ ಕಣ್ಣೀರಿನ ಹನಿಗಳ ಬಂಡೆ ಕಲ್ಲಿನ ಮೇಲೆ ಬೀಳುತ್ತಿದ್ದ ಹಾಗೆ ಅವುಗಳನ್ನು ಹೀರಿಕೊಳ್ಳುತ್ತಾ ಇತ್ತು. ಅವನ ಹಾಗೆ ನಿರಾಕರಿಸುತ್ತಿರಲಿಲ್ಲ, ಪೊಳ್ಳು ಭರವಸೆಯಾಗಿರಲಿಲ್ಲ. ಈ ಪ್ರೀತಿ ಎನ್ನುವ ವಿಷಯದಲ್ಲಿ, ಪ್ರೀತಿಸುವ ಕ್ಷಣದಲ್ಲಿ ಇರುವ ನಂಬಿಕೆ, ಧೈರ್ಯ ಎಲ್ಲವೂ ಕಾಲಕ್ರಮೇಣ ಬಟ್ಟೆಯ ಬಣ್ಣದ ಹಾಗೆ ಮಾಸಿಬಿಡುತ್ತೆ. ಕಟ್ಟುಬಿದ್ದು ಪ್ರೀತಿಸುವ ಹುಡುಗ ಮದುವೆ ಎಂದು ಬಂದಾಗ ಹುಡುಗಿಯ ಮನೆಯವರ ಮುಂದೆ ನಿಂತು ಮಾತನಾಡಲು ಹೆದರುತ್ತಾನೆ. ಅಲ್ಲಿಯವರೆಗೂ ಕಾಣದ ಅವನ ಮನೆಯ ಸ್ಥಿತಿಗತಿ, ಜಾತಿ, ಕೆಲಸ, ಸಂಬಳ, ಮದುವೆಯ ವಿಷಯವನ್ನು ತೆಗೆದೊಡನೆ ಬಂದು ಕಣ್ಣ ಮುಂದೆ ನಿಂತು ಬಿಡುತ್ತದೆ. ಎಷ್ಟೋ ಹುಡುಗರು ಧೈರ್ಯ ಸಾಲದೆಯೇ ತಮ್ಮ ಪ್ರೀತಿಗೆ ತರ್ಪಣ ಬಿಟ್ಟು ಬಿಡುತ್ತಾರೆ. ಬದಲಾಗಿ ಪ್ರೀತಿಸಿದ ಹುಡುಗಿಯ ಮೇಲೆ ಆಪಾದನೆ ಮಾಡುತ್ತಾರೆ. ಅವಳಿಗೆ ಒಳ್ಳೆಯ ಹುಡುಗ ಸಿಕ್ಕಿದಾಗ ತಾನು ಬೇಡವಾದೆನು ಎಂದು ತಮ್ಮ ತಪ್ಪನ್ನು ಮರೆಮಾಚಿಸಿಕೊಳ್ಳಲು ನೋಡುತ್ತಾರೆ. ಇನ್ನು ಕೆಲವು ಹುಡುಗಿಯರು ಇರುತ್ತಾರೆ, ಮನೆಯವರ ಕಣ್ಣಿಗೆಲ್ಲ ಮಣ್ಣೆರಚಿ ಪ್ರೀತಿಸುವ ಅವರು. ಅವಳ ಹೆತ್ತವರು ವಿರೋಧಿಸುವಾಗ ಹುಡುಗ ಮನೆಯ ಬಿಟ್ಟು ಬಂದು ಬಿಡು, ಮದುವೆ ಆಗೋಣ ಎಂದು ಹೇಳುತ್ತಾನೆ. ಅವಳು ಕೂಡ ಹೊರಟು ಬರಲು ಸಿದ್ಧ ಇದ್ದಾಗ ಹೆತ್ತವರು ಬಂದು, ನಮ್ಮ ಮಾನ ಮರ್ಯಾದೆ ಕಳೆದು ಹೋಗುತ್ತೀಯಾ ಎಂದು ಕಣ್ಣೀರಿಟ್ಟುಕೊಂಡಾಗ ಅಲ್ಲಿಯವರೆಗೂ ಬೆಳೆದಿದ್ದ ಪ್ರೀತಿಯ ಬಳ್ಳಿಯನ್ನು ಕತ್ತರಿಸಿ ಬಿಡುತ್ತಾಳೆ. 1 ವಾರಗಳ ನಂತರ ಅನುವನ್ನು ನೋಡಲು, ಹೆಣ್ಣು ನೋಡಲು ಹುಡುಗನ ಕಡೆಯವರು ಮನೆಗೆ ಬಂದರು. ಅವರಿಗೆ ಕಾಫಿ ಎಲ್ಲ ಕೊಟ್ಟು ಅನುವನ್ನು ಕಂಡು ವರನಿಗೂ ಅವರ ಮನೆಯವರಿಗೂ ಇಷ್ಟವಾಯಿತು. ಅಲ್ಲಿಯೇ ಮದುವೆಯ ಮಾತುಕತೆಗಳನ್ನು ಕೂಡ ನಡೆಸಿಯೇ ಬಿಟ್ಟರು. ಪ್ರಶಾಂತ್ ಇಂದು ಬರುತ್ತಾನೆ, ನಾಳೆ ಬರುತ್ತಾನೆ, ಬಂದು ನನ್ನನ್ನು ಹೆಣ್ಣು ಕೇಳುತ್ತಾನೆ ಎನ್ನುವ ಆಸೆ ಅವಳ ಒಳಗೆ ಜೀವಂತವಾಗಿಯೇ ಇತ್ತು. 1 ತಿಂಗಳು ಹೀಗೆ ಕಳೆದು ಹೋಯಿತು. ಮದುವೆಯ ದಿನ ಮಂಟಪದಲ್ಲಿ ಎಲ್ಲರಲ್ಲೂ ಸಂಭ್ರಮ ಸಡಗರ. ಆದರೆ ಅನುಷಾಳ ಮನಸ್ಸಿನಲ್ಲಿ ಮಾತ್ರ ಸೂತಕದ ಛಾಯೆ ಆವರಿಸಿಕೊಂಡಿತ್ತು. ಕಾರಣ, ಕನಸುಗಳು ಸಾಯುವ ಸೂಚನೆ, ತನ್ನ ಪ್ರೀತಿ ಮಣ್ಣಾಗುವ ಸೂಚನೆ. ಸುತ್ತಲೂ ನಡೆಯುತ್ತಿರುವ ವಿಷಯಗಳ ಮೇಲೆ ಅವಳಿಗೆ ಪರಿಜ್ಞಾನವೇ ಇಲ್ಲ. ಅವಳ ಮನಸ್ಸು ಪ್ರಶಾಂತ್ ಬರುತ್ತಾನೆ ಎನ್ನುತ್ತಲೇ ಕೊನೆಯ ಗಳಿಗೆಯವರೆಗೂ ಕಾಯುತ್ತಲೇ ಇದ್ದಳು. ಆದರೆ ಪ್ರಶಾಂತ್ ಅವಳ ಮಾತಿಗೆ ಬೆಲೆಯೇ ನೀಡಲಾಗಲಿಲ್ಲ. ಅವಳ ಒಳಮನಸ್ಸಿನಲ್ಲಿ ಹೇಳುತ್ತಿತ್ತು, ಪ್ರಶಾಂತ್ ಬಂದು ನಿನ್ನನ್ನು ಕರೆದೊಯ್ಯುತ್ತಾನೆ ಎಂದು. ಆ ನಂಬಿಕೆಯಿಂದ ಇಷ್ಟು ಸಮಯ ಕಾದು ಕುಳಿತಿದ್ದಳು. ಆದರೆ ತನ್ನ ಕಾಯುವಿಕೆಯಲ್ಲಿ ವ್ಯರ್ಥವಾಯಿತು ಎಂದುಕೊಂಡು ಮನಸ್ಸಾರೆ ಅತ್ತಿದ್ದಳು. ತಾಳಿ ಕಟ್ಟುವ ಶುಭ ವೇಳೆ. ಪುರೋಹಿತರು ಮಂತ್ರಘೋಷ ಹೇಳುತ್ತಲೇ ತಾಳಿಯನ್ನು ತೆಗೆದು ವರನ ಕೈಗಿಟ್ಟರು. ಅಗ್ನಿಕುಂಡದಲ್ಲಿ ತಮ್ಮೆಲ್ಲ ಆಸೆಗಳನ್ನು ಸುರಿದು ತಲೆಬಾಗಿಸಿದಳು. ಅಲ್ಲಿಗೆ ಅನುಷಾ ರಮೇಶನ ಮಡದಿಯಾದಳು. ಕೊರಳಿನಲ್ಲಿ ಮಾಲೆಯನ್ನು ಹೊತ್ತು ಜೀವಂತ ಶವದಂತೆ ಕುಳಿತಿದ್ದಳು. ಅವಳ ಕೈಯನ್ನು ಹಿಡಿದು ನಡೆದ ಮದುಮಗ. ಅನುಷಾಳಿಗೆ ಇದೆಲ್ಲ ಒಂದು ಕನಸು ಎನ್ನಿಸುತ್ತಿತ್ತು. ಇಷ್ಟೊಂದು ಭಯಪಡುವ ಪ್ರಶಾಂತ್ನನ್ನು ತಾನು ಯಾತಕ್ಕಾಗಿ ಪ್ರೀತಿ ಮಾಡಿದೆನೋ ಎಂದೆನಿಸಿ ಕಣ್ಣೀರು ಬಂತು. ಅಳುತ್ತಲೇ ಅಮ್ಮ ಅಪ್ಪನನ್ನು ಮತ್ತು ಅಣ್ಣನನ್ನು ಬೀಳ್ಕೊಟ್ಟು ಗಂಡನ ಮನೆಗೆ ನಡೆದಳು.
ಅಂದು ಅವರ ಮೊದಲ ರಾತ್ರಿ. ಕೋಣೆಯೊಳಗೆ ಬಂದ ಅವಳ ಮನಸ್ಸಿನಲ್ಲಿ ನೂರಾರು ತಲ್ಲಣ. ಹಾಸಿಗೆಯ ಮೇಲೆ ಕುಳಿತಿದ್ದವನ ಮುಂದಿನ ಟೇಬಲ್ ಮೇಲೆ ಹಾಲಿಟ್ಟು ಅವನ ಕಾಲಿಗೆ ನಮಸ್ಕರಿಸಿದಳು. ಅವಳ ಕೈಗಳೊಂದಿಗೆ ಕಣ್ಣೀರು ಸಹ ಅವನ ಪಾದಗಳನ್ನು ಸ್ಪರ್ಶಿಸಿತು. ಕೂಡಲೇ ಆತ ಎದ್ದು ಅವಳ ಹೆಗಲನ್ನು ಹಿಡಿದು ಮೇಲಕ್ಕೆ ಎತ್ತಿ ಮಂಚದ ಮೇಲೆ ಕೂರಿಸಿದ. ಕಣ್ಣಿನಿಂದ ಬರುತ್ತಿದ್ದ ಕಣ್ಣೀರನ್ನು ಒರೆಸಿ, ಯಾಕೆ, ಏನಾಯ್ತು ಅನು? ಹೊಸ ಮನೆ, ಜನ, ವಾತಾವರಣ ಅಂತ ಏನಾದರೂ ಭಯನಾ? ಆ ರೀತಿಯ ಯಾವುದೇ ಅಂಜಿಕೆ ಬೇಡ. ಇದು ನಿನ್ನ ಮನೆಯ ಹಾಗೆ ಎಂದುಕೋ. ನನ್ನ ತಂದೆ ತಾಯಿ ಯಾವತ್ತೂ ಹಣ ಆಸ್ತಿ ಅಂತ ನೋಡಿದವರಲ್ಲ. ಹಾಗೆ ನೋಡಿದರೆ ನನಗೆ ಹೆಣ್ಣು ಕೊಡುವುದಕ್ಕೆ ಎಷ್ಟೋ ದೊಡ್ಡ ಮನೆತನದವರೇ ರೆಡಿ ಇದ್ದರು. ಅದೆಲ್ಲ ಬೇಡ ಅಂತ ನಿಮ್ಮ ಕುಟುಂಬದ ಬಗ್ಗೆ ಕೇಳಿ ತಿಳಿದು ನಿಮ್ಮ ಮನೆಗೆ ಬಂದು ಹೆಣ್ಣು ನೋಡಿದ್ದು. ನನ್ನ ಅಕ್ಕ ಸ್ವಲ್ಪ ಘಾಟಿನೇ, ಆದರೆ ಅವಳಿಗೆ ಅಷ್ಟೇ ಒಳ್ಳೆಯ ಮನಸ್ಸಿದೆ. ನನಗೆ ಅಂತ ಒಂದೊಂದು ವಿಷಯವನ್ನು ನೋಡಿ ಮಾಡುತ್ತಾಳೆ. ನನ್ನ ಮಟ್ಟಿಗೆ ಅವಳು ನನ್ನ ಎರಡನೇ ತಾಯಿಯ ಹಾಗೆ. ತಪ್ಪು ಅಂತ ತಿಳಿದಾಗಲೇ ಅವಳು ಕೋಪ ಮಾಡಿಕೊಳ್ಳುವುದು. ಇಲ್ಲದಿದ್ದರೆ ಅವಳು ಮೃದು ಸ್ವಭಾವದವಳೆ. ಇನ್ನು ನಾನು, ನನಗೆ ಹಾಗೆ ಇರಬೇಕು ಹೀಗೆ ಇರಬೇಕು ಎನ್ನುವ ಕಟ್ಟುಪಾಡುಗಳಿಲ್ಲ. ನಿನ್ನ ಇಷ್ಟದಂತೆ ನೀನು ಇಲ್ಲಿರಬಹುದು. ಹೇಳು, ನಿನ್ನ ಮನಸ್ಸಿನಲ್ಲಿ ಏನಾದರೂ ಇದ್ದರೆ ಅದನ್ನು ನೇರವಾಗಿ ಹೇಳು. ಯಾವುದೇ ಮುಚ್ಚುಮರೆ ಬೇಡ ಎಂದಾಗ ಅವಳು ಸುಧಾರಿಸಿಕೊಂಡಳು. ನಾನು ಇರೋದನ್ನು ನಿಮಗೆ ಹೇಳಿಬಿಡ್ತೀನಿ. ಮನಸ್ಸಿನಲ್ಲಿ ಇರುವ ಭಾರದೊಂದಿಗೆ ಬದುಕುವುದು ಕಷ್ಟವಾಗುತ್ತದೆ. ನನಗೂ ಇದೇ ಬೇಕು ಅನು. ನೀನು ಮನಸ್ಸು ಬಿಚ್ಚಿ ಮಾತನಾಡು. ನಾನು ನಮ್ಮೂರಿನಲ್ಲಿ ಪ್ರಶಾಂತ್ ಎನ್ನುವ ಒಂದು ಹುಡುಗನ 4 ವರ್ಷದಿಂದ ಪ್ರೀತಿಸಿದೆ. ಅವನ ಜೊತೆಯೇ ನನ್ನ ಮದುವೆ ಅಂತ ಎಂದುಕೊಂಡಿದ್ದೆ. ಮುಂದುವರಿಯುತ್ತದೆ. ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಹಾಕಲಾಗುವುದು. ಪ್ರಿಯ ವೀಕ್ಷಕರೇ, ನಮ್ಮ ಈ ಕಥೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ. ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ. ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು.